ನ್ಯೂಸ್@4ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೆರೆಗಳ ಪರಿವರ್ತನೆ ಬಗ್ಗೆ ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡಲಾಗಿದೆ. ಕಲಾಪದಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ರು ಸಚಿವ ಆರ್ ಅಶೋಕ್. ಯಾವ ಸರ್ಕಾರದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅನ್ನೋ ದಾಖಲೆಯನ್ನ ಕಂದಾಯ ಸಚಿವ ಆರ್ ಅಶೋಕ್ ಅವರು ಸದನದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕೆರೆಗಳ ಪರಿವರ್ತನೆ ಬಗ್ಗೆ ಸದನದಲ್ಲಿ ಆರ್ ಅಶೋಕ್ ಅವರು ದಾಖಲೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಯಾವ್ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಕೆರೆಗಳ ಪರಿವರ್ತನೆ ಆಗಿದೆ, ಲೇಔಟ್ ನಿರ್ಮಾಣ ಆಗಿದೆ ಅನ್ನೋ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. 1963ರಿಂದಲೂ ಕೂಡ ಕೆರೆಗಳ ಪರಿವರ್ತನೆ ಬಗ್ಗೆ ಅಲ್ಲಿಂದ ಇಲ್ಲಿ ತನಕ ಯಾರ್ಯಾರ ಅವಧಿಯಲ್ಲಿ, ಯಾರ್ಯಾರ ಸರ್ಕಾರದ ಅವಧಿಯಲ್ಲಿ ಕೆರೆಗಳ ಪರಿವರ್ತನೆ ಆಗಿದೆ ಅನ್ನೋ ಕುರಿತಂತೆ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. 75 ವರ್ಷದಲ್ಲಿ ನಾವು ಅಧಿಕಾರದಲ್ಲಿರೋದು 9 ವರ್ಷ ಮಾತ್ರ. ಉಳಿದ 66 ವರ್ಷ ಅಧಿಕಾರ ಮಾಡಿ ಯಾರು ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಸದನದಲ್ಲಿ. ಆರ್ ಅಶೋಕ್ ಮಾತಿಗೆ ಸಿಡಿದು ಬಿದ್ದಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಕಂದಾಯ ಸಚಿವರ ವಿರುದ್ಧ ಬೆಂಗಳೂರು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷದಲ್ಲಿ ನೀವು ಏನ್ ಮಾಡಿದ್ರಿ ಅದನ್ನ ಹೇಳಿ ಅಂತ ಕಂದಾಯ ಸಚಿವರ ವಿರುದ್ಧ ಬೆಂಗಳೂರು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ, 1 ಸೆಕೆಂಡ್ ಪ್ಲೀಸ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಕಂದಾಯ ಸಚಿವರೇ, ಕಂದಾಯ ಸಚಿವರೇ ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ನೋಡಿ, ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ. ಕೃಷ್ಣ, ಅವರು ಅಲ್ಲ, ಒಂದು ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಅವ್ರು ರಿಪ್ಲೈ ಮಾಡ್ತಾರೆ. ಒಂದ್ ನಿಮಿಷ ಅವರು ರಿಪ್ಲೈ ಮಾಡ್ತಾರಂತೆ. ಅವರು ರಿಪ್ಲೈ ಮಾಡ್ತಾರಂತೆ. ನೋಡಿ, ರಿಪ್ಲೈ ಮಾಡ್ತಾರೆ. ಕುತ್ಕೊಳ್ಳಿ. ಅಲ್ಲ, ಫುಲ್ ಕೇಳ್ರಿ. ಕೃಷ್ಣ, ಕೃಷ್ಣ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. 4 ದಿನ ಮಾತಾಡಿದ್ರು. ಇವಾಗ ಕೃಷ್ಣ, 1 ಸೆಕೆಂಡ್. ರಾಮರೇಖ್ ರೆಡ್ಡಿ ಅವರೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರಿಜ್ವಾನ್ ಪ್ಲೀಸ್. ಒಟ್ಟಾರೆ ಈ ರೀತಿ ಆರ್ ಅಶೋಕ್ ಅವರು ದಾಖಲೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಈಗ ದೊಡ್ಡದಾಗಿ ಒಂದು ಆರೋಪ ಪ್ರತ್ಯಾರೋಪಗಳು ನಡೆದಿರುವಂತದ್ದು ಸದನದಲ್ಲಿ. ಕೆರೆಗಳ ಪರಿವರ್ತನೆ ಬಗ್ಗೆ ಆರ್ ಅಶೋಕ್, ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ನಾವು ಅಧಿಕಾರದಲ್ಲಿ ಇದ್ದು 9 ವರ್ಷ, ಇನ್ನು 66 ವರ್ಷ ಅಧಿಕಾರ ಮಾಡಿದ್ ಯಾರು, ಯಾರ್ಯಾರ ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಕೆರೆಗಳ ಪರಿವರ್ತನೆ ಆಗಿದೆ, ಎಷ್ಟೆಷ್ಟು ಎಕರೆ ಕೆರೆಗಳ ಪರಿವರ್ತನೆ ಮಾಡಲಾಗಿದೆ, ಲೇಔಟ್ಗಳ ನಿರ್ಮಾಣ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಯನ್ನ ಆರ್ ಅಶೋಕ್ ಅವರು ಬಿಡುಗಡೆ ಮಾಡಿದ್ರು. ಆರ್ ಅಶೋಕ್ ಅವರ ಒಂದು ಆರೋಪಗಳೇನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ತೀವ್ರ ಸಿಡಿಮಿಡಿಗೊಂಡಿದ್ದು. ಆರ್ ಅಶೋಕ್ ಅವರ ಮಾತಿಗೆ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ರು. ಕಳೆದ 4 ವರ್ಷದಲ್ಲಿ ನೀವು ಏನ್ ಮಾಡಿದ್ರಿ ಅದನ್ನ ಹೇಳಿ ಅಂತ ಕಂದಾಯ ಸಚಿವರ ವಿರುದ್ಧ ಬೆಂಗಳೂರು ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ 1963ರಿಂದಲೂ ಕೂಡ ಕೆರೆಗಳ ಪರಿವರ್ತನೆ ಮಾಡ್ಕೊಂಡು ಬರಲಾಗ್ತಾ ಇದೆ ಅನ್ನೋ ಕುರಿತಂತೆ ಈಗ ಅಶೋಕ್ ಅವರು ಬಿಡುಗಡೆ ಮಾಡುವಂತಹ ದಾಖಲೆಗಳಿದು. ಸೊ ಅದರ ಪ್ರಕಾರ ನಾವು ನೋಡೋದಾದ್ರೆ ದೊಮ್ಮಲೂರಲ್ಲಿ 1977ರಲ್ಲಿ ಕೆರೆ ಪರಿವರ್ತನೆ ಆಗುತ್ತೆ. ಇನ್ನು HAL 3ನೇ ಹಂತದಲ್ಲಿ 1978ರಲ್ಲಿ ಕೆರೆ ಪರಿವರ್ತನೆ ಆಗುತ್ತೆ. HAL 2ನೇ ಹಂತದಲ್ಲಿ 1978ರಲ್ಲಿ ಆಗುತ್ತೆ. ಇನ್ನು HSR ಬಡಾವಣೆಯಲ್ಲಿ 1986ರಲ್ಲಿ ಆಗುತ್ತೆ. ಕೋರಮಂಗಲದಲ್ಲಿ 1965ರಲ್ಲಿ ಆಗಿರುತ್ತೆ. ನಾಗರಬಾವಿಯಲ್ಲಿ 2001, ರಾಜಾಜಿನಗರದಲ್ಲಿ 1963ರಲ್ಲಿ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ 2002ರಲ್ಲಿ, RV 2ನೇ ಹಂತ ಅದು 2001ರಲ್ಲಿ ಆಗಿರುವಂಥದ್ದು. ಈಸ್ಟ್ ಆಫ್ NGF 2000ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೆರೆಯ ಪರಿವರ್ತನೆ ಆಗಿರುವಂಥದ್ದು. ಇನ್ನು HRB 1ನೇ ಹಂತದಲ್ಲಿ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭ 1986ರಲ್ಲಿ ಈ ರೀತಿಯಾಗಿ ಕೆರೆಯ ಪರಿವರ್ತನೆ ಮಾಡಲಾಗಿದೆ. ನೋಡಿ, ಗೊಂದಲದ ಕೃಷ್ಣ, ಕೃಷ್ಣ 1 ಸೆಕೆಂಡ್ ಪ್ಲೀಸ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಕಂದಾಯ ಸಚಿವರೇ, ಕಂದಾಯ ಸಚಿವರೇ
ಕಂದಾಯ ಸಚಿವರೇ ಸ್ವಲ್ಪ ಹಿಂದೆ ಕುತ್ಕೊಳ್ಳಿ. ನೋಡಿ, ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ. ಕೃಷ್ಣ ಅವರು ಅಲ್ಲ, ಒಂದು ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಅವ್ರು ರಿಪ್ಲೈ ಮಾಡ್ತಾರೆ. ಒಂದ್ ನಿಮಿಷ ಅವರು ರಿಪ್ಲೈ ಮಾಡ್ತಾರಂತೆ. ಅವರು ರಿಪ್ಲೈ ಮಾಡ್ತಾರಂತೆ. ನೋಡಿ, ರಿಪ್ಲೈ ಮಾಡ್ತಾರೆ. ಕುತ್ಕೊಳ್ಳಿ. ಅಲ್ಲ, ಫುಲ್ ಕೇಳ್ರಿ. ಕೃಷ್ಣ ಕೃಷ್ಣ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. 4 ದಿನ ಮಾತಾಡಿದ್ರು. ಇವಾಗ ಕೃಷ್ಣ ಒಂದ್ ಸೆಕೆಂಡ್. ರಾಮರೇಖ್ ರೆಡ್ಡಿ ಅವರೇ ಕುತ್ಕೊಳ್ಳಿ ಕುತ್ಕೊಳ್ಳಿ. ರಿಜ್ವಾನ್ ಪ್ಲೀಸ್. ಕೃಷ್ಣ ಕೃಷ್ಣ ಒಂದ್ ಸೆಕೆಂಡ್ ಪ್ಲೀಸ್. ಕುತ್ಕೊಳ್ಳಿ ಪ್ಲೀಸ್. ಕುತ್ಕೊಳ್ಳಿ. ಕಂದಾಯ ಸಚಿವರೇ ಕಂದಾಯ ಸಚಿವರೇ ಕಂದಾಯ ಸಚಿವರೇ ಸ್ವಲ್ಪ ಹಿಂದೆ ಕುತ್ಕೊಳ್ಳಿ. ಕುತ್ಕೊಳ್ಳಿ. ನೋಡಿ, ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ. ಕೃಷ್ಣ ರೆಡ್ಡಿ ಅವರೇ ಸ್ವಲ್ಪ ಕುತ್ಕೊಳ್ಳಿ. ಅವರು ಅಲ್ಲ, ಒಂದ್ ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಅವ್ರು ರಿಪ್ಲೈ ಮಾಡ್ತಾರೆ. ಒಂದ್ ನಿಮಿಷ ಅವರು ರಿಪ್ಲೈ ಮಾಡ್ತಾರಂತೆ. ಅವರು ರಿಪ್ಲೈ ಮಾಡ್ತಾರಂತೆ. ಸಣ್ಣ ಪುಟ್ಟವರ ಮೇಲೆ ಬಿಬಿಎಂಪಿ ಪ್ರತಾಪ, ದೊಡ್ಡವರ ವಿಚಾರದಲ್ಲಿ ಬುಲ್ಡೋಸರ್ ಸೈಲೆಂಟ್. ಬಿಬಿಎಂಪಿ ಬುಲ್ಡೋಸರ್ ಬಿಲ್ಡಪ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಬಾಗ್ಮನೆ, ಈಗ ವಿಪ್ರೋ ತೆರವಿಗೆ ಬ್ರೇಕ್ ಬಿದ್ದಿದೆ. ಸಣ್ಣ ಪುಟ್ಟವರ ಮೇಲೆ ಬಿಬಿಎಂಪಿ ಪ್ರತಾಪ ತೋರಿಸ್ತಾ ಇದೆ, ಆದ್ರೆ ದೊಡ್ಡವರ ವಿಚಾರದಲ್ಲಿ ಬುಲ್ಡೋಸರ್ ಸೈಲೆಂಟ್ ಆಗಿದೆ. ಬಿಬಿಎಂಪಿ ಬುಲ್ಡೋಸರ್ ಬಿಲ್ಡಪ್ಗೆ ಇದೀಗ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೊನ್ನೆ ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲೂ ಇದೇ ರೀತಿಯಾಗಿತ್ತು. ಈಗ ವಿಪ್ರೋ ತೆರವಿಗೂ ಕೂಡ ಬ್ರೇಕ್ ಬಿದ್ದಿದೆ. ದೊಡ್ಡವರ ಕಟ್ಟಡಗಳನ್ನ ತೆರವು ಮಾಡಲ್ವಾ ಬಿಬಿಎಂಪಿ? ವಿಪ್ರೋ ಗೋಡೆಗೆ ಬುಲ್ಡೋಸರ್ ಇಡ್ತಾ ಇದ್ದಂತೆ ಫೋನ್ ಕಾಲ್ ಬಂತು. ಹಾಗಾಗಿ ಆ ಕಾರ್ಯಾಚರಣೆಯನ್ನ ಅಲ್ಲಿಗೆ ಸ್ಥಗಿತಗೊಳಿಸಲಾಗಿದೆ. ಫೋನ್ ಬರ್ತಾ ಇದ್ದಂತೆ ತೆರವು ಕಾರ್ಯಾಚರಣೆಗೆ ತಡೆಯೊಡ್ಡಲಾಗಿದೆ. ಮಹದೇವಪುರ ಎಇಇ ರಾಘವೇಂದ್ರಗೆ ಫೋನ್ ಕಾಲ್ ಬರುತ್ತೆ. ಫೋನ್ ಬರ್ತಾ ಇದ್ದಂತೆ ತೆರವು ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ. 2.4 ಮೀಟರ್ ಮಾರ್ಕಿಂಗ್ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು. ವಿಪ್ರೋ ಗೋಡೆ ತೆರವು ಕಾರ್ಯಾಚರಣೆಗೆ ಈಗ ಸದ್ಯ ಬ್ರೇಕ್ ಬಿದ್ದಿರುವಂತದ್ದು. ದೊಡ್ಡವರ ರಕ್ಷಣೆಗೆ ಹಾಗಾದ್ರೆ ಬಿಬಿಎಂಪಿ ನಿಲ್ತಾ ಇದೆಯಾ ಅನ್ನುವ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಗಿತ್ತು ಮಳೆ ಬಂದಂತ ಸಂದರ್ಭದಲ್ಲಿ. ವಿಪ್ರೋ ಕ್ಯಾಂಪಸ್ ಒಳಗೆಲ್ಲ ನೀರು ನಿಂತಿತ್ತು. ಇಷ್ಟೆಲ್ಲ ಅನಾಹುತಗಳಾದ್ಮೇಲೆ ಅಲ್ಲಿ ರಾಜಕಾಲುವೆ ಎಲ್ಲಿ ಹೋಗಿದೆ, ಎಲ್ಲಿ ಒತ್ತುವರಿ ಆಗಿದೆ, ಅದನ್ನ ಮಾರ್ಕಿಂಗ್ ಮಾಡಿ ಅದನ್ನ ತೆರವು ಮಾಡಬೇಕಾದಂತಹ ಕೆಲಸ ಬಿಬಿಎಂಪಿ ಅಧಿಕಾರಿಗಳದ್ದು. ಆದ್ರೆ ಇವ್ರ ಕಳ್ಳಾಟ ನೋಡಿ ಯಾವ ರೀತಿ ಆಗಿದೆ. ಫೋನ್ ಕಾಲ್ ಬರ್ತಿದ್ದಾಗೆ ಅರ್ಧಂಬರ್ಧ ಒಂದ್ ಸ್ವಲ್ಪ ಕಾರ್ಯಾಚರಣೆ ಶುರು ಮಾಡಿರ್ತಾರೆ. ಅಷ್ಟೊಂದು ಕಾಲ್ ಬರುತ್ತೆ, ಅದನ್ನ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ತೆರಳ್ತಾರೆ. ಅದೇ ರೀತಿ ಇವತ್ತು ಕೂಡ ಆಗಿದೆ. ಇನ್ನು ವಿಪ್ರೋ ಗೋಡೆ ತೆರವು ಪ್ರಶ್ನಿಸಿದ್ದಕ್ಕೆ ತಹಸೀಲ್ದಾರ್ ಗರಂ ಆದ್ರು. ಮಾಧ್ಯಮಗಳ ಮೇಲೆಯೇ ತಹಸೀಲ್ದಾರ್ ರೇಗಾಡಿದ್ದಾರೆ. ತಹಸೀಲ್ದಾರ್ ಅಜಿತ್ ರಾಯ್ ದರ್ಪದ ಮಾತಾಡಿದ್ದಾರೆ. ಸೊ ವಿಪ್ರೋ ಗೋಡೆ ತೆರವನ್ನ ಪ್ರಶ್ನಿಸಿದ್ದಾರೆ ಮಾಧ್ಯಮಗಳು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಅವರು ಮಾಧ್ಯಮಗಳ ಮೇಲೆಯೇ ಗರಂ ಆಗಿದ್ದಾರೆ. ತಹಸೀಲ್ದಾರ್ ಅಜಿತ್ ರಾಯ್ ದರ್ಪದ ಮಾತನಾಡಿದ್ದಾರೆ. ತೆರವು ಸ್ಟಾಪ್ ಆಗಿದ್ದು ಯಾಕೆ ಅಂತ ಕೇಳಿದ್ದಕ್ಕೇನೆ ಅವರು ಫುಲ್ ರಾಂಗ್ ಆಗ್ಬಿಟ್ಟು ಮಾರ್ಕಿಂಗ್ ಅಷ್ಟೇ ನಮ್ ಕೆಲಸ ಅಂತ ದರ್ಪದಿಂದ ಆನ್ಸರ್ ಮಾಡಿದ್ದಾರೆ. ನಮ್ ಕೆಲಸ ನಾವು ಮಾಡ್ತೀವಿ, ನಿಮಗೆ ಕಷ್ಟ ಬೇಡ ಅಂತ ದೌಲತ್ ತೋರಿಸಿದ್ದಾರೆ. ಸಹಜವಾಗಿ ಈಗ ಬಡಬಗ್ಗರ ಮನೆಗಳನ್ನ ಒಡೆದು ಹಾಕಿದ್ರಲ್ಲ, ಅಂತಹ ಸಂದರ್ಭದಲ್ಲಿ ಓಕೆ,
ಕರೆಕ್ಟ್ ಆಗಿ ಬಿಬಿಎಂಪಿ ಅವರು ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರವು ಮಾಡಿ ಒಳ್ಳೆ ಕೆಲಸ ಈಗ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ದೊಡ್ಡವರ ವಿಚಾರ ಬಂದಾಗ ಮಾರ್ಕಿಂಗ್ ಮಾಡ್ತಾರೆ, ಅಲ್ಲಿ ತೆರವು ಕಾರ್ಯಾಚರಣೆ ಮಾಡಕ್ ಮುಂದಾಗ್ತಾರೆ, ಅಷ್ಟರೊಳಗೆ ಯಾರ್ದೋ ಫೋನ್ ಕಾಲ್ ಬರುತ್ತೆ, ಅದನ್ನ ಅಲ್ಲಿಗೆ ಸ್ಥಗಿತಗೊಳಿಸಿ ಅಲ್ಲಿಂದ ಕಾಲ್ ಕೇಳ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದಂತಹ ಮಾಧ್ಯಮದವರು ತಹಸೀಲ್ದಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಕಾರ್ಯಾಚರಣೆಯನ್ನ ನಿಲ್ಲಿಸ್ತಾ ಇದ್ದೀರಿ ಅಂತ. ಇಷ್ಟೇ ಅಪ್ಪ, ಇಷ್ಟು ಕೇಳಿದಕ್ಕೆ ತಹಸೀಲ್ದಾರ್ ಫುಲ್ ಗರಂ ಆಗಿದ್ದಾರೆ. ಒಂದೇ ಉತ್ತರ ಹೊಡಿಬೇಕು ಹೊಡಿತೀವಿ ಅಷ್ಟೇ. ನೀವು ಹೇಳದಲ್ಲ ಅದು ಹೊಡಿಬೇಕು ಹೊಡಿತೀವಿ ಅಷ್ಟೇ. ನಾನು ಹೇಳ್ದೆ ನೋಡಿಯಪ್ಪ ಮಾರ್ಕಿಂಗ್ ಇಸ್ ಮೈ ಡ್ಯೂಟಿ. ಎಸ್ ಹೌದು ಮಾರ್ಕಿಂಗ್ ಮಾಡಿ ಅದನ್ನಲ್ಲೇ ಹೇಳಿದ್ರೆ ಆಗೋಗಿರೋದು. ಯಾವ್ದು ರಬ್ಬಿಂಗ್ ಆಗ್ತಿರ್ಲಿಲ್ಲ. ನಾನ್ ರಬ್ಬಿಂಗ್ ವಿಚಾರದಲ್ಲಿ ಇಲ್ಲ, ರಬ್ಬಿಂಗ್ ಮಾಡ್ತಾನೆ ಇಲ್ಲ, ಮಾಡ್ತಾ ಇಲ್ಲ, ರಬ್ ಮಾಡೋ ಸೀನೇ ಇಲ್ಲ. ನೀವೇ ರಬ್ ಮಾಡಿದ್ದು ಅಲ್ಲಿ ಕೇಳಿದಾಗ ಖಂಡಿತ ಇಲ್ಲ. ನಾನು ಅದಕ್ಕೆ ನಾನು ಮಕ್ಕಳಾಟಿಗೆ ಆಡ್ತಿಲ್ಲ, ಹೊಡಿಬೇಕು ಹೊಡಿಬೇಕು. ಇವ್ರು ಕೇಳಿದ್ರಿ ಸರ್ ಇಷ್ಟೇ ಹೊಡೆದ್ರಿ ಅಂತ. ಟೆಕ್ನಿಕಲ್ ಟೀಮ್ ನಾವಲ್ಲ, ಅದಕ್ಕೆ ಇರಿಯಪ್ಪ ಕಂಪ್ಲೀಟ್ ಆಗುತ್ತೆ, ತೀರಾ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ಅದನ್ನ ಏನಿದೆ ಆಸ್ ಪರ್ ಪ್ರೊಸೀಜರ್ ಅವ್ರು ಟೆಕ್ನಿಕಲ್ ಆಗಿ ಏನ್ ಹೊಡಿಬೇಕು ಅದನ್ನ ಹೊಡಿಬೇಕು ಅನ್ನೋದು. ಹೌದು, ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿರೋದು ನಿಜಾನೇ ಇಲ್ಲ ಅಂತ ಹೇಳ್ತೀನಿ ಬೀಂಗ್ ನಾನೇ ಹೇಳಿದ್ದು. ಆತಂಕ ಖಂಡಿತ ಇದೆ. ನಾನು ಜವಾಬ್ದಾರಿ ಇರೋದಕ್ಕೆ ಇವತ್ತು ಸ್ಥಳಕ್ಕೆ ಬಂದಿದ್ದೀನಿ, ಜವಾಬ್ದಾರಿ ಇರೋದಕ್ಕೆ ಅಳತೆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ನೀವೇನ್ ಕೇಳಿದ್ರಿ, ಏನ್ ಅಷ್ಟೇ ಮಾಡಿದ್ರಿ ಅಂತ, ಅದಕ್ಕೆ ನಾನು ಹೇಳಿದ್ದೀನಿ ಆತಂಕ ಪಡಬೇಡಿ, ಅರ್ಜೆಂಟ್ ಮಾಡಬೇಡಿ. ಅದನ್ನ ನಿಮಿಷ ಇರಿ, ನನ್ನ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ಕೊತೀನಿ. ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ ಇರಿಯಪ್ಪ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಇಲ್ಲ, ಖಂಡಿತ ಇಲ್ಲ. ಆ ತರದ ಖಂಡಿತ ಹೇಳ್ತೀನಿ ನೋಡಿ. ಅರ್ಧಕ್ಕೆ ಬಿಟ್ಟು ಹೋದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ, ಅದು ನಾವು ಹೇಳ್ತೀನಿ. ಅದನ್ನ ಹೇಳಿದ್ರೆ ಏನಾಗಿ ಟೆಕ್ನಿಕಲ್ ಆಗಿ ಹೊಡಿಬೇಕು ಅದನ್ನ ಹೊಡಿತಾರೆ. ಅದಕ್ಕೆ ಟೀಮ್ ಬೇರೆ ಇದೆ, ಮಾರ್ಕಿಂಗ್ ಆಗಿದೆ. ಮಾರ್ಕಿಂಗ್ ಮಾಡದಿದ್ರೆ ತಪ್ಪು. ಯಾರ್ದು ದೊಡ್ಡವ್ರದಂತ ಮಾರ್ಕಿಂಗ್ ನಿಲ್ಸಿದೀವ ಇಲ್ಲ ತಾನೆ? ಹೇಳ್ತೀವಿ ಅದನ್ನು ಏನ್ ತೆರವುಗೊಳಿಸ್ಬೇಕು. ಕೆಲವು ಹೇಳಿದಲ್ಲ, ವಾಸಿಸುವ ಮನೆಗಳಿದ್ರೆ ಮನೆ ಅಥವಾ ತೆರವು ಒತ್ತುವರಿಗೆ ತೆರವು ಮಾಡಿದಿರಿ. ಎಷ್ಟು ಕಂಪನಿಗಳದ್ದು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರದ್ದು ಎಷ್ಟು ಹೊಡೆದಿರಿ ಅದನ್ನ ನಾವು ಹೇಳ್ದಲ್ಲ ಅಟ್ ದ ಎಂಡ್ ನಾವು ಕೊಡ್ತೀವಿ. ಎಷ್ಟೆಷ್ಟು ಯಾರು ಎಷ್ಟೆಷ್ಟು ಹೊಡೆದಿದ್ವಿ ಅಟ್ ದ ಎಂಡ್. ಇವಾಗ ಹೇಳ್ದಲ್ಲ ಒಂದು ನೀವು ಹೇಳ್ತೀನಿ ಕೇಳಿ. ಒಂದು ಏನಾಗುತ್ತೆ, ಒಂದು ಅಲ್ಟಿಮೇಟ್ ಕನ್ಕ್ಲೂಷನ್ ಬಂದಾಗ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಗೆ ಸಂಪೂರ್ಣ ಮಾಹಿತಿನ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಇವ್ರು ಕೇಳಿ ವಿಪ್ರೋ ಒತ್ತುವರಿ ಜಾಗದಲ್ಲಿ ಮಾರ್ಕಿಂಗ್ ಆಗಿದೆ. ವಿಪ್ರೋ ಕಾಂಪೌಂಡ್ ಗ್ಯಾಸ್ ಕಟರ್ ಬೇಕಾಗುತ್ತೆ. ಬಿಬಿಎಂಪಿ ಚೀಫ್ ಇಂಜಿನಿಯರ್ ಬಸವರಾಜ್ ಕಬಾಡೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಕಟರ್ ತಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸವನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಅಂತ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಬಸವರಾಜ್ ಕಬಾಡೆ ಹೇಳಿದ್ದಾರೆ. ಇವತ್ತು ನಮ್ಮ ಮಹದೇವಪುರ ವಲಯದಲ್ಲಿ ಸುಮಾರು 5 ಕಡೆ ಲೊಕೇಶನ್ಗಳಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿದೆ ಆ ಒತ್ತುವರಿಯನ್ನು ತೆರವು ಮಾಡೋಕ್ಕೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. 5 ಕಡೆನೂ 5 ಟೀಮ್ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಒಂದು ಇವತ್ತು ನಾವು ನಿಂತಿರೋ ಸ್ಥಳ ನಮ್ಮ ದೊಡ್ಡಕನ್ನಳ್ಳಿಯಿಂದ ಹಿಡಿದು ಚೌಳಕೆರೆಗೆ ಹೋಗುತ್ತೆ. ಅಲ್ಲಿ ಮಾರ್ಕಿಂಗ್ ಆಗಿದೆ. ಆ ಮೋರಿ ಎಲ್ಲಿ ಕವರ್ ಆಗಿದೆ, ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಎಲ್ಲಿ ಕಾಂಪೌಂಡ್ ಗೋಡೆ ಕಟ್ಟಿದ್ದಾರೆ, ಅದನ್ನೆಲ್ಲ ಒತ್ತುವರಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ತಾವು ನೋಡ್ದಂಗೆ ಈಗ ನೋಡಿದ್ದೀರಾ ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ಮ BWSSB STP ಪ್ಲಾಂಟ್ ಇದೆ ಮಾರತಳ್ಳಿ ಹಿಂಭಾಗ ಕಾಡು ಬೀಸನಹಳ್ಳಿ ಹತ್ರ. ಅಲ್ಲಿ ಒಂದು ಬ್ರಿಡ್ಜು ಕಟ್ಟಿದ್ದಾರೆ. ಅದು 15 ಮೀಟರ್ ಬ್ರಿಡ್ಜು. ಅದು ವೆಂಟ್ ಕಡಿಮೆ ಇದೆ. ಅದು ದಟ್ ಈಸ್ ಅಬ್ಸ್ಟ್ರಕ್ಟಿಂಗ್ ದ ಫ್ಲೋ. ನಮ್ಮ ಬೆಳ್ಳಂದೂರು ಕೋಡಿಯಿಂದ ಏನು ನೀರು ಬರ್ತದೆ, ಅಬ್ಸ್ಟ್ರಕ್ಟಿಂಗ್ ದ ಫ್ಲೋ. ಅದರಿಂದ ಅದನ್ನು ಫುಲ್ ಬ್ರಿಡ್ಜನ್ನು ತೆರವುಗೊಳಿಸ್ತಾ ಇದ್ದೀವಿ ಫುಲ್ಲು. ಅದೇ ಥರ ವಿಜಯಲಕ್ಷ್ಮೀಪುರದಲ್ಲಿ ಸ್ವಲ್ಪ ಶೆಡ್ಸ್ ಇದ್ದಾವೆ, ಮೋರಿಯೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದನ್ನು ಪ್ಯಾರಲಲ್ ಆಗಿ ವರ್ಕ್ ನಡೀತಾ ಇದೆ. ಇನ್ನೊಂದು ನಮ್ಮ ಪೂರ್ವ ಗರುಡಾಚಾರ ಪಾಳ್ಯದಿಂದ ಲೇಕಿಂದ ಹಿಡಿದು ಮಹದೇವಪುರ ಲೇಕ್ನಲ್ಲಿ ಈಗ ರಿಮೈನಿಂಗ್ ಪೂರ್ವ ಬಿಟ್ಬಿಟ್ಟು ಏನಿದೆ ಆ ರಿಮೈನಿಂಗ್ ಪೋರ್ಷನಲ್ಲಿ ಏನು ಎನ್ಕ್ರೋಚ್ಮೆಂಟ್ಸ್ ಇದೆ ಸ್ಟಾರ್ ವಾಟರ್ ಡ್ರೈನು, ಅದನ್ನು ಶೆಡ್ಗಳನ್ನೆಲ್ಲ ತೆರವುಗೊಳಿಸಲಾಗಿ ಈಗ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೆ. ಅದನ್ನು ಶೆಡ್ ಎಲ್ಲ ತೆರವುಗೊಳಿಸ್ತಾರೆ. ಇನ್ನೊಂದು ಇಲ್ಲಿ ಸಕ್ರ ಹಾಸ್ಪಿಟ್ಲ್ ಹಿಂಭಾಗ ಸ್ವಲ್ಪ ಈ ಕೆರೆಗೆ ಹೋಗುವಂಥ ದಾರಿಯಲ್ಲಿ ಮೋರಿನೆಲ್ಲ ಎನ್ಕ್ರೋಚ್ ಮಾಡಿಬಿಟ್ಟು ಶೆಡ್ಸ್ ಎಲ್ಲ ಕಟ್ಟಿದ್ದಾರೆ. ಅದನ್ನು ತೆರವುಗೊಳಿಸ್ತಾ ಇದ್ದೀವಿ. ಇಲ್ಲ, ಅಲ್ಲಿ ಟೈಮ್ ಅಂದರೆ ಅಲ್ಲಿ ಅಪಾರ್ಟ್ಮೆಂಟ್ ಇದ್ದಾರೆ. ಸ್ಟೆರ್ಲಿಂಗ್ ಅಪಾರ್ಟ್ಮೆಂಟ್ಸ್ ಅಂತ ಎಲ್ಲ ಇದೆ. ಅದಕ್ಕೆಲ್ಲ ನೋಟಿಸ್ ಕೊಡಬೇಕು. ಸಾಹೇಬರು ಬಂದಿದ್ದಾರೆ ಇಲ್ಲಿ, ಅವ್ರಿಗೂ ಸರ್ವೆ ಮಾಡಿಬಿಟ್ಟು ನೋಟಿಸ್ ಕೊಟ್ಟ ಮೇಲೆ ಏನು ಇದು ನಮ್ಮ
ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 104 ಪ್ರಕಾರ ಅವರಿಗೆ ಒಂದು ಎವಿಕ್ಷನ್ ನೋಟಿಸ್ ಕೊಡಬೇಕಾಗುತ್ತೆ. ಮಾರ್ಕಿಂಗ್ ಆದಮೇಲೆ, ಮಾರ್ಕಿಂಗ್ ಮಾಡಿ ಕೊಟ್ಮೇಲೆ ತಹಸೀಲ್ದಾರ್ ಸಾಹೇಬರು ನೋಟಿಸ್ ಕೊಡ್ತಾರೆ. ವಿಪ್ರೋ ಸೊಲ್ಲಾಪುರ ಈ ಕಾಂಪೌಂಡ್ ಇದೆಯಲ್ಲ ಹೊಡಿತೀವಿ ಅಂತ ಹೇಳಿದ್ರು. ಇಲ್ಲ, ಈಗ ಏನಾಗಿದೆ, ಮಾರ್ಕ್ ಮಾಡಿದ್ದಾರೆ. ಮಾರ್ಕ್ ಅಂದ್ರೆ ಅದೇನಾ ರೆಡ್ ಇಂಕ್ಲೆ ಮಾಡಿದಾರಲ್ಲ, ಇಲ್ಲ ಹೊಡಿತೀವಿ ಅದನ್ನ. ಅದು ಏನಾಗಿದೆ, ಸ್ಟೀಲ್ ಇದೆಯಲ್ಲ, ಇದು ಹೊಡೆಯಕ್ಕೆ ಹೋದ್ರೆ ಫುಲ್ ಅದು ಗ್ಯಾಪ್ ಆಗುತ್ತೆ. ಗ್ಯಾಸ್ ಕಟಿಂಗ್ ಮಾಡ್ಬಿಟ್ಟು ಮಾಡ್ತೀವಿ. ವೆಲ್ಕಮ್ ಬ್ಯಾಕ್. ವಿಪ್ರೋ ಒತ್ತುವರಿ ತೆರವು ಮಾಡಲು ಬಿಬಿಎಂಪಿ ಅಧಿಕಾರಿಗಳಿಗೆ ಕೈ ನಡುಕ ಆಗಿದೆಯಾ? ರಾಜಕಾಲುವೆ ಇರೋದೇ ಒಂದ್ ಕಡೆ, ತೆರವು ಅಂತ ಬುಲ್ಡೋಸರ್ ಹೊಡೆದುರುಳಿಸಿದ್ದು ಮತ್ತೊಂದ್ ಕಡೆ. ವಿಪ್ರೋ ಜಮೀನಿನಲ್ಲಿ ರಾಜಕಾಲುವೆ ಹಾದು ಹೋಗುತ್ತೆ, ಆದ್ರೆ ಅದರ ಪಕ್ಕದ ಗೋಡೆ ಉರುಳಿಸಿ ಜೈ ಅಂತ ಹೇಳಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಅಧಿಕಾರಿಗಳ ಬುಲ್ಡೋಸರ್ ಆಪರೇಷನ್ ಹೈಡ್ರಾಮಾ ಮತ್ತೆ ಮುಂದುವರೆದಿರುವಂತದ್ದು. ಕಳೆದ 3 ದಿನಗಳಿಂದ ಮಾರ್ಕಿಂಗ್ ನಾಟಕ ಆಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಫೀಲ್ಡ್ಗೆ ಬಂದಿದ್ರು. ಈ ಹಿನ್ನೆಲೆ ವಿಪ್ರೋದಲ್ಲೂ ಕೂಡ ಸುಮಾರು ಶನಿವಾರ ಮಾರ್ಕಿಂಗ್ ಮಾಡಿ ಹೋಗಿದ್ರು. 2.4 ಮೀಟರ್ನಷ್ಟು ಒತ್ತುವರಿ ಆಗಿದೆ, ಅದನ್ನ ತೆರವು ಮಾಡಬೇಕು ಅಂತ ಮಾರ್ಕಿಂಗ್ ಮಾಡಿ ಹೋಗಿ ಇವತ್ತು ತೆರವು ಕಾರ್ಯಾಚರಣೆಗೆ ಬಂದಿದ್ರು. ಆದ್ರೆ ಕೇವಲ 4 ಕಲ್ಲು ಎತ್ತಾಕಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಂದ ಹೊರಟು ಹೋಗಿರುವಂತದ್ದು. ಮತ್ತೊಂದು ಬಿಬಿಎಂಪಿ ಎಡವಟ್ಟು ಏನು ಅಂತಂದ್ರೆ, ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಿ ಈ ದೃಶ್ಯ, ಇದು ಇದಕ್ಕೂ ರಾಜಕಾಲುವೆಗೂ ಯಾವುದೇ ರೀತಿಯಾದಂತಹ ಸಂಬಂಧನೇ ಇಲ್ದಿರುವಂತಹ ಒಂದು ಗೋಡೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಒಡೆದು ಹಾಕಿರುವಂತದ್ದು. ಅಸಲಿಗೆ ರಾಜಕಾಲುವೆ ಇರೋದು ಈ ವಿಪ್ರೋ, ಈ ಏನ್ ನೀವು ನೋಡ್ತಾ ಇದ್ರಿ ಗ್ರಿಲ್ ಆ ಕಡೆ, ಇದು ವಿಪ್ರೋದ ಅಧೀನಕ್ಕೆ ಬರುವಂತಹ ಜಮೀನು. ಇಲ್ಲಿ ರಾಜಕಾಲುವೆ ಹಾದು ಹೋಗುತ್ತೆ. ಈ ಜಮೀನನ್ನ, ಈ ಗೋಡೆಯನ್ನ, ಈ ಗ್ರಿಲ್ ಅನ್ನ ತೆರವು ಮಾಡಬೇಕಿದ್ದಂತಹ ಬಿಬಿಎಂಪಿ ಅಧಿಕಾರಿಗಳು ಒಟ್ಟಾರೆ ಏಕಾಏಕಿ ಬಂದು ರಾಜಕಾಲುವೆಗೂ ಈ ಒಂದು ತೆರವು ಕಾರ್ಯಾಚರಣೆಗೂ ಸಂಬಂಧನೇ ಇಲ್ದಿರುವಂತಹ ಒಂದು ಗೋಡೆಯನ್ನು ಒಡೆದು ನಾವು ಒಡೆದಾಕಿದ್ದೀವಿ ಅನ್ನುವಂತ ಒಂದು ಶೋ ಆಫ್ ಅನ್ನು ಕೊಟ್ಟು ಇಲ್ಲಿಂದ ಹೊರಟಿರುವಂತದ್ದು. ಮತ್ತೆ 2.4 ಮೀಟರ್ ಅಂದ್ರೆ ಹೆಚ್ಚು ಕಮ್ಮಿ 8.5-9 ಅಡಿ ಏನು ವಿಪ್ರೋ ಒತ್ತುವರಿ ಮಾಡ್ಕೊಂಡಿತ್ತು, ಅದನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡದೆ ಇಲ್ಲಿ ಏಕಾಏಕಿಯಾಗಿ ಹೋಗಿರುವಂತದ್ದು. ಇಲ್ಲಿ ಅಸಲಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ಸ್ಥಳೀಯರಿದ್ದಾರೆ, ಜಗದೀಶ್ ಶೆಟ್ಟಿ ಅಂತ ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಬಂದ್ರು, ಗೋಡೆ ಹೊಡೆದಾಕಿದ್ದಾರೆ. ಅಸಲಿಗೆ ಈ ಜಾಗದಲ್ಲಿ ರಾಜಕಾಲುವೆನೇ ಇರ್ಲಿಲ್ವಂತಲ್ಲ? ಖಂಡಿತವಾಗಿ ಸರ್, ಇಲ್ಲಿ ರಾಜಕಾಲುವೆ ಇರಲಿಲ್ಲ. ರಾಜಕಾಲುವೆ ಇರುವಂಥದ್ದು ಪಕ್ಕದ ಜಾಗದಲ್ಲಿದೆ. ಅಂದರೆ ಅದರ ಪಕ್ಕದಲ್ಲಿ ಇರುವಂಥ ಮಾರ್ಕ್ ಮಾಡಿರುವಂಥ ಜಾಗ ಬಿಟ್ಬಿಟ್ಟು ಪಕ್ಕದಲ್ಲಿ ಹೊಡೆದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಮೂಲತಃ ಕಾರಣ ಗೊತ್ತಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಇದು ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂಥ ಒಂದು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇದು ನೋಡಿ, ಈ ಖಾಲಿ ಇರುವಂಥ ಜಾಗದಲ್ಲಿ ಇವರು ಹೊಡೆದ್ಬಿಟ್ಟು ಹೋಗಿರುವಂಥ ಕೆಲಸ ಮಾಡಿದ್ದಾರೆ. ಮತ್ತೆ ಈಗ 30-40 60-40 ಅಂತ ನಾವು ಅವಾಗಲೇ ಒಂದು ಯಾರೋ ಅದ್ರ ಜೊತೆ ಮಾತಾಡ್ತಾ ಇದ್ವಿ. ಆ ಒಂದು ಜಾಗದಲ್ಲಿ ರಾಜಾರಾಶ್ವಾಗಿ ಹೋಗಿ ಬಿಲ್ಡಿಂಗ್ನ ಹೊಡೆಯೋದಾಗ್ಲಿ, ಕಾಂಪೌಂಡ್ನ ಹೊಡೆಯೋದಾಗ್ಲಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕುತ್ತಿಗೆ ಪಟ್ಟಿ ಹಿಡಿದ್ಬಿಟ್ಟು ತಳ್ಳುವಂಥ ಕೆಲಸಗಳಾಗ್ತಾ ಇದೆ. ಬಟ್ ಇಂಥ ಒಂದು ITBT ಸೆಕ್ಟರಲ್ಲಿ ನಲ್ಪಾಡ್ ಅಕಾಡೆಮಿ ಆಗಿರ್ಬೋದು, ಮತ್ತೆ ನಮ್ಮ ಇಕೋಸ್ಪೇಸ್ ಆಗಿರ್ಬೋದು, ನಮ್ಮ ವಿಪ್ರೋ ಅಂತ ಒಂದು ಪ್ರತಿಷ್ಠಿತ ಕಂಪ್ನಿ ಆಗಿರ್ಬೋದು, ಅಲ್ಲಿ ಒಂದು ಸಣ್ಣ ಜಾಗನೂ ಕೂಡ ಮುಟ್ಟಕ್ ಆಗ್ತಾ ಇಲ್ಲ. ಕಾರಣ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿ ಇದ್ರೂ ಕೂಡ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವ ಏನಿದೆ, ಆ ಒಂದು ಕಾರಣಕ್ಕೆ ಇಲ್ಲಿ ಯಾವುದನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಕಡೆ ಒಂದು ಸ್ಥಳೀಯರಿಂದ ನಾವು ಒಂದು ಬೇಡಿಕೆ ಏನು ಇಡ್ತೀವಿ ಅಂತಂದ್ರೆ, ಎಲ್ಲರೂ ಕೂಡ ಒಂದು ಸಮಿತಿನ ರಚನೆ ಮಾಡಿ ಈ ರಾಜಕಾಲುವೆ ಏನು ಒತ್ತುವರಿ ಆಗಿದೆ ಮತ್ತೆ ಕೆರೆ ಒತ್ತುವರಿ ಏನಾಗಿದೆ ಇದಕ್ಕೊಂದು ಸಮಿತಿ ರಚನೆ ಮಾಡಿ ಒಂದು ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಇದಿಷ್ಟು ಇಲ್ಲಿನ ಸರ್ಜಾಪುರ ನಿವಾಸಿ ಆಗಿರುವಂತಹ ಜಗದೀಶ್ ಶೆಟ್ಟಿ ಅವರ ಮಾತು. ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡಬೇಕಿತ್ತು ಅದನ್ನ ಬಿಟ್ಟು ಉಳಿದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನು ಅವರು ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ. ಇಂದಿನ ಕಲಾಪ ಮುಕ್ತಾಯವಾದ ಬಳಿಕ ಗೌಡ್ರನ್ನ ಭೇಟಿ ಮಾಡಲಿದ್ದಾರೆ. ಮನೆಗೆ ಭೇಟಿ ಕೊಟ್ಟು ದೇವೇಗೌಡರ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಇವತ್ತಿನ ಕಲಾಪ ಮುಕ್ತಾಯದ ಬಳಿಕ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಭೇಟಿ ಕೊಡಲಿದ್ದಾರೆ. ದೇವೇಗೌಡರನ್ನ ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಇತ್ತೀಚೆಗಷ್ಟೇ ಸಚಿವ ಆರ್ ಅಶೋಕ್ ಅವರು ಕೂಡ ದೇವೇಗೌಡರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದರು. ಸಿಎಂ ಸೂಚನೆ ಮೇರೆಗೆ ಆರ್ ಅಶೋಕ್ ಅವರು ದೇವೇಗೌಡರ ನಿವಾಸಕ್ಕೆ ತೆರಳಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು, ಅವರ ಆರೋಗ್ಯ ವಿಚಾರಿಸಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ದೇವೇಗೌಡರ ನಿವಾಸಕ್ಕೆ ತೆರಳಲಿದ್ದಾರೆ. ಇವತ್ತಿನ ಕಲಾಪ ಮುಕ್ತಾಯಗೊಂಡ ಬಳಿಕ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಭೇಟಿ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್. ಡಿಕೆಶಿ ವಿರುದ್ಧ ಐಟಿ ತನಿಖೆಗೆ ಸುಪ್ರೀಂ ಅಸ್ತು ಅಂದಿದೆ. 2018ರಲ್ಲಿ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ದಾಖಲೆಯನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಡಿಕೆಶಿ ವಿರುದ್ಧ ಐಟಿ ತನಿಖೆಗೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. 2018ರಲ್ಲಿ ಬಿಡದಿ ಈಗಲ್ಟನ್ ರೆಸಾರ್ಟ್ನಲ್ಲಿ ದಾಖಲೆ ವಶಕ್ಕೆ ಪಡೆಯಲಾಯಿತು. ಹಣ ವರ್ಗಾವಣೆ ದಾಖಲೆ ವಶಕ್ಕೆ ಪಡೆದಿದ್ರು ಐಟಿ ಟೀಮ್.
ಐಟಿ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಪರ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಈಗ ಡಿಕೆಶಿ ವಿರುದ್ಧ ಐಟಿ ತನಿಖೆಗೆ ತಡೆ ನೀಡಿದ್ದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಐಟಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ತಡೆ ತೆರವು ಬಳಿಕ 6 ವಾರಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ.